ನಮಸ್ಕಾರ ಸ್ನೇಹಿತರೆ, ನಮ್ಮ ಯುವ ಬೆಳಕು ಚಾನೆಲ್ಗೆ ಆತ್ಮೀಯ ಸ್ವಾಗತ. ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸದಾಕಾಲ ಲಕ್ಷ್ಮೀದೇವಿಯ ಅನುಗ್ರಹ ಇರಲಿ ಎಂಬ ಆಸೆಯಿರುತ್ತದೆ. ಆದರೆ ನಮಗೆ ತಿಳಿಯದಂತೆ ನಾವು ಮಾಡುವ ಸಣ್ಣ ತಪ್ಪುಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಯಾವ ತಪ್ಪುಗಳನ್ನು ಮಾಡಬಾರದು ಮತ್ತು ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ಮಾಡಿಕೊಂಡರೆ ಸಮೃದ್ಧಿ ಸಿಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ 35 ಮುಖ್ಯ ಅಂಶಗಳ ಮೂಲಕ ವಿವರಿಸಿದ್ದೇವೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನಿಮ್ಮ ಜೀವನದಲ್ಲಿ ಈ ಬದಲಾವಣೆ ತಂದುಕೊಳ್ಳಿ. ಸಮೃದ್ಧಿಗಾಗಿ ಪಾಲಿಸಬೇಕಾದ ನಿಯಮಗಳು. 1. ಬ್ರಾಹ್ಮಿ ಮುಹೂರ್ತದ ಜಾಗೃತಿ. ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡುವುದರಿಂದ ಮನೆಯಲ್ಲಿ ದೈವಿಕ ಕಳೆ ಹೆಚ್ಚುತ್ತದೆ. 2. ಊಟದ ಸಮಯದಲ್ಲಿ ಅನಗತ್ಯ ಆಲೋಚನೆ ಅಥವಾ ಯೋಜನೆಗಳನ್ನು ಮಾಡುತ್ತಾ ಕಣ್ಣೀರು ಹಾಕುವುದರಿಂದ ಅನ್ನದೇವತೆಗೆ ಅಪಚಾರವಾಗುತ್ತದೆ. 3. ಹೊಸ್ತಿಲ ಗೌರವ. ಪ್ರತಿದಿನ ಮನೆಯ ಹೊಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮ ಇಡುವುದರಿಂದ ದಾರಿದ್ರ್ಯ ಮನೆಯೊಳಗೆ ಬರುವುದಿಲ್ಲ. 4. ಹೆಣ್ಣುಮಕ್ಕಳು ಊಟದ ತಟ್ಟೆಯನ್ನು ಮಡಿಲಲ್ಲಿ ಅಥವಾ ತೊಡೆಯ ಮೇಲೆ ಇಟ್ಟುಕೊಂಡು ತಿನ್ನಬಾರದು. ಇದು ಮನೆಯ ಅಭಿವೃದ್ಧಿಗೆ ಮಾರಕ. 5. ಮನೆಯ ಸುತ್ತಮುತ್ತ ಅಥವಾ ಆವರಣದಲ್ಲಿ ಒಣಗಿದ ಗಿಡಗಳು ಇರದಂತೆ ನೋಡಿಕೊಳ್ಳಿ. ಇವು ಮಾನಸಿಕ ಖಿನ್ನತೆಗೆ ಕಾರಣವಾಗುತ್ತವೆ. 6. ಉಪ್ಪಿನ ನೀರಿನ ಸ್ವಚ್ಛತೆ. ವಾರಕ್ಕೊಮ್ಮೆ ಕಲ್ಲು ಉಪ್ಪು ಹಾಕಿದ ನೀರಿನಿಂದ ನೆಲವರಿಸುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. 7. ದೇವರಿಗೆ ಅರ್ಪಿಸುವ ಹೂವುಗಳು ಸಾಧ್ಯವಾದಷ್ಟು ನಿಮ್ಮ ಮನೆಯ ತೋಟದ್ದೇ ಆಗಿರಲಿ. ಹೊರಗಿನಿಂದ ತಂದ ಹೂವಿಗೆ ನೀರು ಪ್ರೋಕ್ಷಣೆ ಮಾಡಿ ಬಳಸಿ. 8. ಮನೆಯಲ್ಲಿ ನಿಂತು ಹೋದ ಅಥವಾ ಹಾಳಾದ ಗಡಿಯಾರಗಳನ್ನು ಇಟ್ಟುಕೊಳ್ಳಬೇಡಿ. ಇದು ಸಮಯದ ಹಿನ್ನಡೆಗೆ ಸಂಕೇತ. 9. ದಾನದ ಮಹತ್ವ. ನಿಮ್ಮ ಆದಾಯದಲ್ಲಿ ಒಂದು ಸಣ್ಣ ಪಾಲನ್ನು ಹಸಿದ ಪ್ರಾಣಿಗಳಿಗೆ ಅಥವಾ ಬಡವರಿಗೆ ದಾನ ಮಾಡುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. 10. ಮುಖ್ಯದ್ವಾರದ ಮೆಟ್ಟಿಲುಗಳು ಯಾವಾಗಲೂ ಬೆಸ ಸಂಖ್ಯೆಯಲ್ಲಿರಲಿ ಮತ್ತು ರಸ್ತೆ ಮಟ್ಟಕ್ಕಿಂತ ಎತ್ತರದಲ್ಲಿರಲಿ. 11. ಮಕ್ಕಳಲ್ಲಿ ಬಾಲ್ಯದಿಂದಲೇ ಹಿರಿಯರ ಮತ್ತು ಪೋಷಕರ ಪಾದಮುಟ್ಟಿ ನಮಸ್ಕರಿಸುವ ಸಂಸ್ಕಾರ ಬೆಳೆಸಿ. ಹಿರಿಯರ ಆಶೀರ್ವಾದವೇ ದೊಡ್ಡ ರಕ್ಷೆ. 12. ದೀಪದ ನಿಯಮ. ದೇವರ ಕೋಣೆಯಲ್ಲಿ ಎಂದಿಗೂ ಒಂದೇ ದೀಪ ಹಚ್ಚಬೇಡಿ. ಕನಿಷ್ಠ 2 ದೀಪಗಳಿರಲಿ. 13. ಸಂಜೆಯ ಸಮಯದಲ್ಲಿ ಮನೆಯನ್ನು ಗುಡಿಸಿದ ನಂತರ ಆ ಕಸವನ್ನು ತಕ್ಷಣ ಹೊರಗೆ ಹಾಕಬಾರದು. ಇದು ಲಕ್ಷ್ಮಿಯನ್ನು ಹೊರಹಾಕಿದಂತೆ. 14. ಚಾಪೆಯನ್ನು ಬಳಸುವಾಗ ಅದನ್ನು ಎಂದಿಗೂ ಉಲ್ಟಾ ಅಥವಾ ಮುಗುಚಿ ಹಾಕಬೇಡಿ. 15. ಹೊಸದಾಗಿ ಖರೀದಿಸಿದ ಬಟ್ಟೆ ಅಥವಾ ಆಭರಣಗಳನ್ನು ಮೊದಲು ದೇವರ ಪಾದದ ಬಳಿ ಇಟ್ಟು ಪೂಜಿಸಿದ ನಂತರವೇ ಧರಿಸಿ. 16. ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಕುಲದೇವರಿಗೆ ಕಾಣಿಕೆಯನ್ನು ಮೀಸಲಿಡುವ ಅಭ್ಯಾಸ ಮಾಡಿಕೊಳ್ಳಿ. 17. ಮನೆಯ ಗೋಡೆಗಳ ಮೇಲೆ ಜೇಡರ ಬಲೆ ಕಟ್ಟದಂತೆ ನೋಡಿಕೊಳ್ಳಿ. ಇದು ಮನೆಯ ದೈವಿಕ ಕರೆಯನ್ನು ಕುಂದಿಸುತ್ತದೆ. 18. ಪಾರಿವಾಳಗಳು ಮನೆಯೊಳಗೆ ಗೂಡು ಕಟ್ಟಿದರೆ ಅದನ್ನು ತೊಂದರೆ ಕೊಡದೆ ಸುರಕ್ಷಿತವಾಗಿ ಬೇರೆಡೆಗೆ ವರ್ಗಾವಣೆ ಮಾಡಿ. ಇದು ಸಂಕಷ್ಟದ ಮುನ್ಸೂಚನೆ ಎನ್ನಲಾಗುತ್ತದೆ. 19. ಮನೆಯೊಳಗೆ ಜೇನುಗೂಡು ಕಟ್ಟಲು ಬಿಡಬೇಡಿ ಮತ್ತು ಯಾವುದೇ ಕಾರಣಕ್ಕೂ ಕ್ರಿಮಿಕೀಟಗಳಿಗೆ ಜೀವಹಾನಿ ಮಾಡಬೇಡಿ. 20. ಬಾವಲಿಗಳು ನಿಮ್ಮ ಮನೆಯ ಆವರಣಗಳಲ್ಲಿ ವಾಸ ಮಾಡದಂತೆ ಜಾಗ್ರತೆ ವಹಿಸಿ. 21. ನಮ್ಮ ಪೂರ್ವಜರು ಪಾಲಿಸಿಕೊಂಡು ಬಂದ ದೈವಿಕ ಸಂಪ್ರದಾಯಗಳಿಗೆ ಮತ್ತು ಆಚರಣೆಗಳಿಗೆ ಗೌರವ ನೀಡುವುದು ನಮ್ಮ ಕರ್ತವ್ಯ. 22. ಮಲಗುವಾಗ ಉತ್ತರ ದಿಕ್ಕಿಗೆ ತಲೆಹಾಕಿ ಮಲಗುವುದು ಆರೋಗ್ಯ ಮತ್ತು ವಾಸ್ತುದೃಷ್ಟಿಯಿಂದ ಒಳ್ಳೆಯದಲ್ಲ. 23. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಸದಾ ಕುಳಿತುಕೊಳ್ಳುವ ಅಭ್ಯಾಸವನ್ನು ಬಿಟ್ಟುಬಿಡಿ. 24. ಬರೀ ನೆಲದ ಮೇಲೆ ಮಲಗುವುದು ಅಥವಾ ಹರಿದ ಬಟ್ಟೆಗಳನ್ನು ಧರಿಸುವುದು ದಾರಿದ್ರ್ಯದ ಲಕ್ಷಣಗಳಾಗಿವೆ. 25. ಪ್ರತಿದಿನ ಸಂಧ್ಯಾಕಾಲದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ದೇವರ ಮುಂದೆ ದೀಪ ಬೆಳಗುವುದರಿಂದ ಸಾತ್ವಿಕತೆ ನೆಲೆಸುತ್ತದೆ. 26. ಅಡುಗೆ ಮನೆಯು ಮನೆಯ ಆಗ್ನೇಯ ದಿಕ್ಕಿನಲ್ಲಿದ್ದರೆ ವಾಸ್ತುದೋಷಗಳು ನಿವಾರಣೆಯಾಗುತ್ತವೆ. 27. ಅಡುಗೆ ಮನೆಯಲ್ಲಿ ಯಾವುದೇ ರೀತಿಯ ಔಷಧಿ ಅಥವಾ ಮಾತ್ರೆಗಳಲ್ಲೂ ಸಂಗ್ರಹಿಸಿ ಇಡಬೇಡಿ. 28. ಊಟ ಮಾಡಿದ ನಂತರ ಎಂಜಲು ಪಾತ್ರೆಗಳನ್ನು ರಾತ್ರಿಯಿಡೀ ತೊಳೆಯದೆ ಹಾಗೆಯೇ ಇಡಬಾರದು. 29. ಮಲಗುವ ಕೋಣೆಯಲ್ಲಿ ಕನ್ನಡಿ ಇದ್ದರೆ ಅದು ನಿಮ್ಮ ಮಂಚಕ್ಕೆ ಎದುರಾಗಿ ಇರದಂತೆ ನೋಡಿಕೊಳ್ಳಿ ಅಥವಾ ಬಟ್ಟೆಯಿಂದ ಮುಚ್ಚಿಡಿ. 30. ವರ್ಷಕ್ಕೊಮ್ಮೆಯಾದರೂ ನಿಮ್ಮ ಕುಲದೇವರಿಗೆ ಅಥವಾ ಮನೆಗೆ ಸಂಬಂಧಿಸಿದ ಶಾಂತಿ ಹೋಮಗಳನ್ನು ಮಾಡಿಸಿ. 31. ಬಂದ ಅತಿಥಿಗಳನ್ನು ಆದರದಿಂದ ಸತ್ಕರಿಸುವ ಮನೆಯಲ್ಲಿ ಸದಾಕಾಲ ನೆಮ್ಮದಿಯಿರುತ್ತದೆ. 32. ಸ್ನಾನ ಮಾಡದೆ ಅಡುಗೆ ಮಾಡುವುದು ಅಥವಾ ಆಹಾರ ಸೇವಿಸುವುದು ಶಾಸ್ತ್ರಸಮ್ಮತವಲ್ಲ. 33. ಸಂಜೆ ನಿದ್ದೆ ನಿಷೇಧ. ಸೂರ್ಯಾಸ್ತದ ಸಮಯದಲ್ಲಿ ನಿದ್ದೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತವೆ. 34. ಹಣದಿಂದ ಎಲ್ಲವನ್ನೂ ಕೊಳ್ಳಬಹುದು, ಆದರೆ ಮನಸ್ಸಿನ ಶಾಂತಿಗಾಗಿ ಧರ್ಮದ ಹಾದಿ ಮತ್ತು ಸಂಸ್ಕಾರ ಅಗತ್ಯ. 35. ಪ್ರತಿ ಶುಕ್ರವಾರ ಮನೆಯಲ್ಲಿ ಧೂಪ ಹಾಕುವುದರಿಂದ ದುಷ್ಟಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ.
ಸ್ನೇಹಿತರೆ, ಇಲ್ಲಿ ಹೇಳಲಾದ 35 ವಿಷಯಗಳು ಕೇವಲ ನಂಬಿಕೆಗಳಲ್ಲ, ಇವು ನಮ್ಮ ಜೀವನವನ್ನು ಶಿಸ್ತುಬದ್ಧವಾಗಿರಿಸಲು ನೆರವಾಗುವ ಸೂತ್ರಗಳು. ಇವುಗಳನ್ನು ಶ್ರದ್ಧೆಯಿಂದ ಪಾಲಿಸಿ ನಿಮ್ಮ ಮನೆಯಲ್ಲಾಗುವ ಬದಲಾವಣೆಗಳನ್ನು ಗಮನಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಯುವ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.